ಸಾಗರ ತಾಲೂಕಿನ ಗಿಣಿವಾರದಲ್ಲಿರೋ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ ಪುಟಾಣಿಗಳಿಗೆ ಕೆಸರುಗದ್ದೆಯಲ್ಲಿ ಆಟ ಆಡೋ ಸುಖ, ಜೊತೆಯಲ್ಲಿ ಭತ್ತ ನಾಟಿ ಮಾಡೋ ಕಾರ್ಯಕ್ರಮವೂ ಇತ್ತು. ಅಪ್ಪ ಅಮ್ಮನ ಬಯ್ಯೋ ಭಯವಿಲ್ಲದೆ ಖುಷಿಯಾಗಿ ಆಟವಾಡಿ ಮೈ ತುಂಬ ಕೆಸರು ಮಾಡಿಕೊಂಡು ಕೊಳೆ ಕೂಡ ಒಳ್ಳೆಯದು ಅನ್ನೋ ಭಾವವನ್ನು ಮನಸ್ಸಿಗೆ ಹಚ್ಚಿಕೊಂಡ್ರು. ಮಕ್ಕಳ ದೈಹಿಕ ಮಾನಸಿಕ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಇಲ್ಲಿನ ಮಕ್ಕಳಿಗೆ ಗದ್ದೆಯಲ್ಲಿ ಆಟ ಆಡಿಸುವುದು ವಾಡಿಕೆ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಮಕ್ಕಳಾಗಿರ್ಬೋದು, ಅವರಿಗೆ ಭತ್ತ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೀತಾರೆ, ಆ ರೈತನ ಕಷ್ಟ ಏನು, ಆ ರೈತ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ಬೆಳೆಯನ್ನು ಬೆಳೀತಾನೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಈಗಿನ ಮಕ್ಕಳಿಗೆ ಫುಡ್ಡನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದು ತಟ್ಟೆ ಊಟವನ್ನು ಹಾಕ್ಸ್ಕೊಂಡ್ರೆ ಅದನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ. ಯಾಕೆಂದರೆ ಅವರಿಗೆ ಅನ್ನದ ಬೆಲೆ ಅನ್ನೋದು ಗೊತ್ತಿಲ್ಲ. ರೈತ ಮತ್ತು ಯೋಧ ಈ ದೇಶದ ಬೆನ್ನೆಲುಬು. ರೈತ ಮತ್ತು ಯೋಧ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಯೋಧ ಅಲ್ಲಿ ರೈತ ಇಲ್ಲಿ ಕಷ್ಟಪಟ್ಟಿದ್ರೆ ಯೋಧ ಅಲ್ಲಿ ಕಷ್ಟಪಟ್ಟು ನಮ್ಮನ್ನ ಕಾಯ್ತಿರ್ತಾನೆ, ನಮ್ಮ ದೇಶನ ಕಾಯ್ತಿರ್ತಾನೆ. ನಾವೆಲ್ಲ ಇಲ್ಲಿ ನಾಟಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಬಗ್ಗೆ ಮಾತ್ರ, ಬುಕ್ಕಿನ ಬಗ್ಗೆ ಮಾತ್ರ ಹೇಳ್ಕೊಡೋದಲ್ಲದೆ ನಾಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಏನಕ್ಕಂದರೆ ನಮಗೆ ನಾಟಿ ಬಗ್ಗೆ ಅಷ್ಟೊಂದು ಅರಿವಿರಲ್ಲ, ಅನ್ನ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ, ರೈತರ ಕಷ್ಟ ಏನಿರುತ್ತೆ, ಅವ್ರು ಭತ್ತ ಹೇಗೆ ಬೆಳೀತಾರೆ, ಮಳೆ ಬಂದರೆ ಏನಾಗುತ್ತೆ ಅಂತ ತಿಳಿಸೋದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರ್ತಾರೆ. ಇವತ್ತು ನಮ್ಮ ಶಾಲೆಯಲ್ಲಿ ನಮಗೆಲ್ಲರಿಗೂ ನಟ್ಟಿ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ದೇಶದ ಬೆನ್ನೆಲುಬಾದ ರೈತನ ಬಗ್ಗೆ ನಮಗೆಲ್ಲರಿಗೂ ಅವನ ಕಷ್ಟ ನಮಗೆ ಗೊತ್ತಾಗ್ತಿದೆ. ಮಕ್ಕಳೆಲ್ಲ ನೋಡಿ ನಟ್ಟಿ ಮಾಡ್ತಿದ್ದಾರೆ. ಈ ಶಾಲೆ ಇದೆಯಲ್ಲ, ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೇನು ಬೇಕು, ಮನುಷ್ಯತ್ವವನ್ನು ಉಳಿಸೋದಕ್ಕೇನು ಬೇಕು ಅನ್ನೋದನ್ನು ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ. ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ, ನಮಗೆ ಭತ್ತ ಹೇಗೆ ಬರುತ್ತೆ, ಅದು ಅಕ್ಕಿ ಹೇಗಾಗತ್ತೆ, ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಹೆಸರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತನೆ ಮಾಡಿ ನಾಟಿ ನೆಟ್ಟು ಹೇಗೆ ಅಂತಂದರೆ ಅವರಿಗೆ ಸ್ವತಃ ರೈತನ ಭಾವನೆ ಏನು, ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನು ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂದಾಗ ಇವರಿಗೆ ಇದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ 10 ಜನರಿಗೆ ಹೇಳ್ತಾರೆ ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಕೊಡಚಾದ್ರಿ ಶಾಲೆಯಲ್ಲಿ ಕಲಿಯೋ 90% ಮಕ್ಕಳು ರೈತ ಕುಟುಂಬದವರು. ಆದ್ದರಿಂದ ಇಲ್ಲಿ ಅವರು ದೊಡ್ಡವರಾದ ಮೇಲೆ ಮಾಡುವ ಕೆಲಸಗಳನ್ನು ಒಂದಷ್ಟು ಹೇಳಿಕೊಡೋ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ಶಾಲೆಯಲ್ಲಿರೋ 150ಕ್ಕೂ ಹೆಚ್ಚು ಮಕ್ಕಳಿಗೆ ಗದ್ದೆಯಲ್ಲಿ ಓಟದ ಸ್ಪರ್ಧೆ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಗ್ಗಜಿಗ್ಗಾಟದಂಥ ಕ್ರೀಡೆಯನ್ನೂ ಆಡಿಸಲಾಗುತ್ತೆ. ಬಳಿಕ ಭತ್ತದ ನಾಟಿ ಕಾರ್ಯವನ್ನು ಅವರಿಂದಲೇ ಮಾಡಿಸಲಾಯಿತು. ನಮಸ್ತೆ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಈದ್ ಮಿಲಾದ್ ಹಬ್ಬನೂ ಬರ್ತಾ ಇರೋದು. ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯಪೂರ್ವಕ ಶುಭಾಶಯಗಳು ಕೋರ್ತೀನಿ. ನಾಡಿನ ಸಮಸ್ತ ಜನರುಗಳು ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ರಾಘವೇಂದ್ರ ಆರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಎಡಜಗಳ ಮನೆ, ಸಾಗರ, ಶಿವಮೊಗ್ಗ.